ಹಾಗೆ ತೋಡನಕೆರೆ ಒಳಗೋದ ತಕ್ಷಣ ಹಿಂಗೆ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸ್ತು. ಪ್ಲೇ ಏರಿಯಾಗೆ ಫಸ್ಟ್ ಎಂಟ್ರಿ ಆದ ತಕ್ಷಣ ಅವ್ನು ಜಾರ್ಗೊಂಡು ಆಟ ಆಡ್ದ. ಅವ್ನು ಫುಲ್ಲು ಫೇಸಲ್ಲಿ ಖುಷಿ ನೋಡಿ ಹಂಗಿದೆ. ಅಂದರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಮಾಡಿದ್ದಾರೆ. ಸೊ ಬೋಟಿಂಗ್ ಎಲ್ಲ ಸಖತ್ತಾಗಿತ್ತು. ಪೆಡ್ಲಿಂಗು ಇತ್ತು, ಬೋಟಿಂಗು ಇತ್ತು. ಬೋಟಿಂಗ್ ಇದೆ ಚಿಕ್ಕವರಿಗೆ, ಹಂಗೆ ಸ್ವಲ್ಪ ಇಲ್ಲಿ ಏನೇನೋ ಗೇಮ್ಸ್ ಇತ್ತು. ಆ ಟ್ರೈನ್ ಮೇಲೆಲ್ಲ ಪಾಂಡಾಸ್ ಇದ್ದಾವೆ, ಎಷ್ಟು ಕ್ಯೂಟ್ ಆಗಿತ್ತು. ಒಳದ್ದು ಸ್ಟ್ಯಾಚೂಸ್ ಮಾಡಿದ್ದಾರೆ. ಅಲ್ಲಿ ಆಟ ಆಡ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಿಖಿಮಾ 05 ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತು ತೋಳಂಕೆರೆಗೆ ಹೋಗ್ತಾ ಇದ್ದೆ, ಹಂಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಮನೆಯಿಂದ ಆಟೋ ಮಾಡಿಕೊಂಡು ಫಸ್ಟು ತೋಳಂಕೆರೆಗೆ ಹೋದ್ವಿ. ಅಲ್ಲೋಗಿ ಎಂಟ್ರಿ ಆದ ತಕ್ಷಣ ನನಗೆ ಹೆವಿ ಶಾಕು. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಫ್ರೆಂಡ್ಸ್ ಜೊತೆ 6 ಮಂತ್ಸ್ ಬ್ಯಾಕ್ ಬಂದಿದ್ದೆ. ಅವಾಗಂತೂ ಜನನೇ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಅಷ್ಟು ಬರೀ ಫೇಮಸ್ ಇರಲಿಲ್ಲ ಆವಾಗ. ಬಟ್ ಈಗ ಫುಲ್ ಫೇಮಸ್ ಆಗಿರೋದಕ್ಕೆ ಫುಲ್ ಜನ ತುಂಬಿಕೊಂಡಿದ್ರು. ಹಾಗೆ ತೋಡನಕೆರೆ ಒಳಗೆ ಹೋಗೋಣ ಅಂತ ಒಳಗೆ ಹೋದ್ವಿ. ಸೊ ಒಬ್ಬರಿಗೆ 20 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಆವಾಗೂ 20 ರುಪೀಸೇ ಚಾರ್ಜ್ ಮಾಡ್ತಿದ್ರು. ಸೊ ಈಗೂ 20 ರುಪೀಸೇ ಇದೆ. ಸೊ ಟಿಕೆಟ್ ತೆಗೆಸ್ಕೊಂಡು ಚೆಕ್ ಮಾಡಿಸ್ಕೊಂಡು ಒಳಗೆ ಹೋದ್ವಿ. ಒಳಗೆ ಹೋದ ತಕ್ಷಣ ಹಿಂಗೆ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸ್ತು. ನೋಡಿಕೊಂಡು ಮುಂದಕ್ಕೆ ಹೋದ್ವಿ. ಇನ್ನು ಟೈಮಿಂಗ್ಸ್ ಬಂದುಬಿಟ್ರೆ ಮಾರ್ನಿಂಗ್ 9 ಈವ್ನಿಂಗ್ 8 ತನಕ ಇದೆ. ಸೊ ನಾವು ಆಗ ಫ್ರೆಂಡ್ಸ್ ಜೊತೆ ಬಂದಾಗ 6:30, 7 ತನಕ ಇತ್ತು ಅಷ್ಟೇ. ಅದಕ್ಕೆ ನಾವು ಮನೇನ ಸ್ವಲ್ಪ ಬೇಗನೆ ಬಿಟ್ವಿ. 2 o'clock 3 o'clock ಅಂದರೆ ಮತ್ತೆಲ್ಲ ನೋಡೋಕ್ಕಾಗಬೇಕಲ್ವಾ ಅಂತೇಳಿ. ಹಾಗೆ ಎಂಟ್ರಿ ಆಗಿ ಲೆಫ್ಟ್ ಸೈಡೇ ವಾಶ್ರೂಮ್ಸ್ ಇದೆ. ಸೊ ಇಲ್ಲಿ ನನಗೆ ವಾಶ್ರೂಮ್ಸ್ ಇದೆ ಅಂತಲೂ ಗೊತ್ತಿರಲಿಲ್ಲ. ಈ ಸತಿ ಫ್ಯಾಮಿಲಿ ಜೊತೆ ಬಂದಮೇಲೆ ಗೊತ್ತಾಗಿದ್ದಿಲ್ಲ ವಾಶ್ರೂಮ್ಸು ಕೂಡ ಇದೆ ಅಂಥೇಳಿ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡ್ ಕುತ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಆರಾಮಾಗಿ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ಕೋಬೋದು. ಫ್ರೆಂಡ್ಸ್ ಬರ್ಡೇ ಪಾರ್ಟೀಸ್ ಏನಾದರೂ ಕೇಕ್ ತಂದು ಮಾಡೋದಿದ್ರೆ ಚೆನ್ನಾಗಿ ಸ್ಪೆಷಲ್ ಅನಿಸುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಪ್ಲೇ ಏರಿಯಾ ಇದೆ ಸಣ್ಣ ಮಕ್ಕಳಿಗೆ. ನಮ್ಮ ಅಕ್ಕನ ಮಗ ಅಂತೂ ಫುಲ್ ನೋಡಿ ಅವನು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದ, ಆಟಾಡಬೇಕು ಅಂತ. ಸೊ ಅಲ್ಲಿಗೆ ಹೋದ್ವಿ. ನೆಕ್ಸ್ಟು ಪ್ಲೇ ಏರಿಯಾಗೆ ಹೋದ್ವಿ ನಾವು. ಪ್ಲೇ ಏರಿಯಾಗೆ ಫಸ್ಟ್ ಎಂಟ್ರಿ ಆದ ತಕ್ಷಣ ಅವ್ನು ಜಾರ್ಗೊಂಡು ಆಟ ಆಡ್ದ. ಅವ್ನು ಫುಲ್ಲು ಫೇಸಲ್ಲಿ ಖುಷಿ ನೋಡಿ ಹಂಗಿದೆ. ಆದರೆ ಬಿಸಿಲಿಗೆ ಅವೆಲ್ಲ ಬಿಸಿ ಆಗಿಬಿಟ್ಟಿದ್ವು, ಪ್ಲಾಸ್ಟಿಕ್ಕಿಂದ ಅಲ್ವಾ. ಹಂಗಾಗಿ ಅವನಿಗೆ ಅಷ್ಟು ಬರೀ ಆಟ ಆಡೋಕ್ಕಾಗಲಿಲ್ಲ, ಯಾಕಂದರೆ ಬಿಸಿ ಆಗಿತ್ತಲ್ಲ. ಹಂಗಾಗಿ ಅವನು ಸ್ಟಾರ್ಟಿಂಗ್ ಸ್ವಲ್ಪ ಆಟ ಆಡ್ದ, ಬಟ್ ಆಮೇಲೆ ಅವನಿಗೆ ಭಾಳ ಬಿಸಿ ಆಯ್ತು ಅನಿಸುತ್ತೆ. ಹಂಗಾಗಿ ಅಷ್ಟು ಆಟ ಆಡೋಕ್ಕೆ ಹೋಗಲಿಲ್ಲ ಅವನು. ಸೊ ನಾವು ಫೋರ್ಸ್ ಮಾಡಲಿಲ್ಲ, ಯಾಕಂದರೆ ಬಿಸಿ ಇತ್ತು. ನೋಡಿದ್ರೆ ಬಿಸಿಯಾಗಿರೋ ಆಬ್ಜೆಕ್ಟ್ಸ್, ಹಂಗಾಗಿ ನಾವು ಜಾಸ್ತಿ ಆಟ ಆಡಿಸಿಲ್ಲ. ನೇಚರ್ ವೈಸ್ ಮಾತ್ರ ಸಖತ್ತಾಗಿದೆ. ಎಲ್ಲಿ ನೋಡಿದರೂ ಗ್ರೀನರಿ ಇದೆ. ಇಷ್ಟು ಬಿಸಿಲಿತ್ತು ಅಂದರೆ ಅವತ್ತು, ಅಷ್ಟು ಬಿಸಿಲಿದ್ರೂ ಕೂಡ ತಂಪು ಗಾಳಿ ಬರ್ತಾಯಿತ್ತು. ಆದರೆ ಅಲ್ಲೇ ಕೆರೆ ಇದೆ ಅಲ್ವಾ, ಹಂಗಾಗಿ ಗಾಳಿ ಫುಲ್ ತಂಪಾಗಿತ್ತು. ಹಾಗೆ ಇಲ್ಲಿ ಮಕ್ಕಳಿಗೆ ತುಂಬ ಆ್ಯಕ್ಟಿವಿಟೀಸ್ ಇದ್ದಾವೆ ಆಟ ಆಡೋಕ್ಕೆ ಆಗಿರಲಿ, ಅವರು ಎಂಜಾಯ್ಮೆಂಟಿಗಾಗಿರಲಿ. ಸೊ ಮಕ್ಕಳು ಏನಾದರೂ ಕರ್ಕೊಂಬಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅದು ಮಾತ್ರ ನಿಜ. ಮಕ್ಕಳಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಕರ್ಕೊಂಡೋಗಿ. ನಿಜವಾಗ್ಲೂ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಸ್ವಲ್ಪ ಮುಂದೆ ಬಂದರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಮಾಡಿದ್ದಾರೆ. ತುಂಬ ಕ್ರಿಯೇಟಿವ್ ಆಗಿ ಅನ್ನಿಸ್ತು ನನಗೆ. ಇಲ್ಲೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇನ್ನೂ ಒಂದು ಪ್ಲೇ ಏರಿಯಾ ಟೈಪ್ ಮಾಡಿದ್ದಾರೆ. ಇಲ್ಲೂ ಕೂಡ ಸಖತ್ತಾಗಿತ್ತು ಆಟ ಆಡೋಕ್ಕೆ. ನಂಗೆ ಹೊಟ್ಟೆ ಉರಿತಿತ್ತು, ನಾನು ಚಿಕ್ಕವಳಿಲ್ಲ ಅಂತೇಳಿ. ಯಾಕಂದರೆ ದೊಡ್ಡವ್ರಿಗೆ ಆಟ ಆಡೋಕ್ಕೆ ಬಿಡ್ತಾ ಇರಲಿಲ್ಲ, ಎಲ್ಲ ಚಿಕ್ಕವರೇ ಆಟ ಆಡ್ತಾಯಿದ್ರು. ಹಂಗಾಗಿ ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸ್ಕೊಂಡು ಮತ್ತೆ ಮುಂದೆ ಹೋದ್ವಿ. ಅಲ್ಲೇ ಒಂದು ಸಣ್ಣ ಸ್ಟೇಜ್ ಟೈಪ್ ಮಾಡಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಮುಂದೋಗಿ ರೈಟ್ ಸೈಡ್ ಹೋದರೆ ಬೋಟಿಂಗ್ ಇದೆ.
ಬೋಟಿಂಗ್ ಇನ್ಫಾರ್ಮೇಷನ್ ಎಲ್ಲ ಆ ಬೋರ್ಡಲ್ಲಿದೆ, ಬೇಕಂದರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಬೋಟಿಂಗ್ ಎಲ್ಲ ಸಖತ್ತಾಗಿತ್ತು, ಪೆಡ್ಲಿಂಗು ಇತ್ತು, ಬೋಟಿಂಗು ಇತ್ತು, ಎರಡಕ್ಕೂ ಡಿಫ್ರೆಂಟ್ ಪ್ರೈಸ್ ಇದೆ. ಆ ಬೋರ್ಡು ನಾನು ವಿಡಿಯೋಲಿ ಹಾಕ್ತಿದ್ದೀನಲ್ಲ, ಆ ಬೋರ್ಡ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಪ್ರೈಸ್ ಬೇಕಂದರೆ ನಿಮಗೆ. ನಾವು ಹೋಗಲಿಲ್ಲ, ಬೋಟಿಂಗಿಗೂ ಹೋಗಲಿಲ್ಲ, ಪೆಡ್ಲಿಂಗಿಗೂ ಹೋಗಲಿಲ್ಲ, ಏನೋ ನಮಗೆ ಅನ್ನಿಸ್ಲಿಲ್ಲ ಹೋಗಬೇಕು ಅಂತೇಳಿ, ಸೊ ನಾವು ಹೋಗಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಫುಡ್ ಝೋನ್ ಇದೆ. ರೈಟ್ ಸೈಡು ಎಲ್ಲ ದೊಡ್ಡವರಿಗೆ ಎಕ್ಸಸೈಸ್ ಮಾಡೋಕ್ಕೆಲ್ಲ ಆಬ್ಜೆಕ್ಟ್ಸ್ ಹಾಕಿದ್ದಾರೆ. ಲೆಫ್ಟ್ ಸೈಡ್ ಏನೋ ಹೊಸ್ದಾಗಿ ತೆಗ್ದಿದ್ದಾರೆ ಅಂತ ಹೋದೆ, ಯಾಕಂದ್ರೆ ನಾವು ಹೋದಾಗ ಏನೂ ಇರಲಿಲ್ಲ. ಇಲ್ಲಿ ಬೋಟಿಂಗ್ ಇದೆ ಚಿಕ್ಕವರಿಗೆ, ಹಂಗೆ ಸ್ವಲ್ಪ ಇಲ್ಲಿ ಏನೇನೋ ಗೇಮ್ಸ್ ಇತ್ತು. ಸೊ ಇವನಿಗೆ ಇದನ್ನ ಆಟಾಡ್ಸೋಣ ಅಂತ ಕರ್ಕೊಂಡೋದ್ವಿ, ಬಟ್ ಅವ್ನು ಆಟಾಡ್ತಾನೆ ಇರಲಿಲ್ಲ. ಅವನಕ್ಕಿಂತ ಜಾಸ್ತಿ ನಾನೇ ಆಟಾಡಿದೆ. ಅವನಿಗೆ ಆಟಾಡ್ಸೋಣ ಅಂತ ನಾನು ಒಳಗೋದೆ, ಬಟ್ ಅದು ಎಲ್ಲ ರಿವರ್ಸ್ ಆಯಿತು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಏನೇನೋ ವೆರೈಟಿ ಆಫ್ ಗೇಮ್ಸಸ್ ಇದ್ದಾವೆ. ನನಗೆ ನಿಜವಾಗ್ಲೂ ಇದಕ್ಕೂ ಏನಂತಾರಂತ ನನಗೆ ಗೊತ್ತಿಲ್ಲ. ಹಂಗೆ ಸ್ವಲ್ಪ ಈ ಕಡೆ ಸೈಡ್ ನೋಡಿದರೆ ಒಂಥರ ಬ್ರೇಕ್ ಡ್ಯಾನ್ಸ್ ಥರ ಇತ್ತು ಇದು ಕೂಡ. ಇನ್ನು ಇದಂತರೂ ಎಲ್ಲ ಉಲ್ಟಾ ಪುಲ್ಟಾ ಆಗ್ತಾಯಿತ್ತು. ಇದಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಊಟ ಮಾಡ್ಕೊಂಡು ಬೇರೆ ಬಂದಿದ್ವಿ, ಮತ್ತು ಒಂದೋಗಿ ಎರಡಾಗುತ್ತೆ, ವಾಮಿಟ್ ಮಾಡ್ಕೊಂಡ್ಬಿಟ್ರೆ ಕೆಟ್ಟ ಸಹಿ ಆಗುತ್ತೆ ಅಂತ ಹೋಗಲೇ ಇಲ್ಲ, ಇದಕ್ಕೆ ಬೇಡವೇ ಬೇಡ ಅಂತೇಳಿ. ಇಲ್ಲಿ ಎಲ್ಲ ಸಿಗುತ್ತೆ, ಚಾಟ್ಸ್, ಜ್ಯೂಸು, ಮಾಕ್ಟೈಲ್ಸ್ ಎಲ್ಲ ಸಿಗುತ್ತೆ. ಬಟ್ ನಾವೇನೂ ಟ್ರೈ ಮಾಡಲಿಲ್ಲ, ಯಾಕಂದರೆ ಊಟ ಮಾಡ್ಕೊಂಡು ಆವಾಗನೇ ಹೋಗಿದ್ವಿ, ಸೊ ಹಸು ಇರಲಿಲ್ಲ. ಹಾಗೆ ಇಲ್ಲಿ ಎಲ್ಲ ಎಕ್ಸಸೈಸಸ್ ಇದ್ದಾವೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ದೊಡ್ಡವರಿಗೆ ಗೇಮ್ಸ್ ಇದ್ದಾವೆ. ಗೇಮ್ಸ್ ಅಂತ ಏನಿಲ್ಲ, ಸ್ವಲ್ಪ ಹಂಗೆ ಆ್ಯಕ್ಟಿವಿಟೀಸ್ ಇದ್ದಾವೆ. ಸೊ ಇದನ್ನಿಷ್ಟು ಆಟಾಡ್ಕೊಂಡ್ವಿ ನಾವು. ಹಾಗೆ ಒಂದು ಟ್ರೈನ್ ಮಾಡಿದ್ದಾರೆ, ಆ ಟ್ರೈನ್ ಮೇಲೆಲ್ಲ ಪಾಂಡಾಸ್ ಇದ್ದಾವೆ, ಎಷ್ಟು ಕ್ಯೂಟಾಗಿತ್ತು. ಇದು ಇಡೀ ತೋಳಂಕೆರೆನ ಒಂದು ರೌಂಡ್ ಓಡಿಸುತ್ತೆ. ಒಂದು ರೌಂಡಿಗೆ ಒಬ್ಬರಿಗೆ 50 ರುಪೀಸು. ಅಂದರೆ ವಯಸ್ಸಾಗ್ಲಾರ್ದವರಿಗೆ, ನಡೆಯೋಕ್ಕಾಗ್ಲಾರ್ದವರಿಗೆ, ನೋಡೋಕ್ಕಾಗಲ್ವಲ್ಲ ಎಲ್ಲ ಅಡ್ಡಾಡಿ, ಸೊ ಅವರಿಗೆ ಬೆಸ್ಟ್ ಅಂತ ಹೇಳ್ಬೋದು. ನಾವು ಹೋಗಿದ್ವಿ, ತುಂಬ ಸಖತ್ ಮಜಾ ಬಂತು. ಸೊ ತೋಳಂಕೆರೆದು ಮೇನ್ ರೆಕಗ್ನೈಸೇಷನ್ ಅಂದರೆ ಇದೇ ಸ್ಟ್ಯಾಚು, ತೋಳದ್ದು ಸ್ಟ್ಯಾಚೂಸ್ ಮಾಡಿದ್ದಾರೆ, ಇದೇ ಮೇನ್ ಹೆಡ್ಡು. ಬಟ್ ಅದಕ್ಕೆ ಕಾಣಿಸೋದೇ ಇಲ್ಲ, ಯಾಕಂದರೆ ಬಿಲ್ಡಿಂಗ್ಸ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಹಾಗೆ ವ್ಯೂ ಪಾಯಿಂಟ್ ಇದೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಎಂಟ್ರಿ ಆದ ತಕ್ಷಣ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇದಕ್ಕೆ ಹೋಗಲಿಲ್ಲ ನಾವು, ಅದಕ್ಕೆ ಹೋದ್ವಿ, ಯಾಕಂದರೆ ಇದು ನಡ್ಕೊಂಡು ಬರೋಕ್ಕೆ ತುಂಬ ದೂರ ಆಗುತ್ತೆ. ಹಂಗಾಗಿ ಅದರದ್ದು ವೀಡಿಯೋ ಕ್ಲಿಪ್ ನಿಮಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇದು ಸೆಕೆಂಡ್ ವ್ಯೂ ಪಾಯಿಂಟು. ಆವಾಗ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ತೋರಿಸಿದ್ನಲ್ಲ ಅದು. ಇದು ನೆಕ್ಸ್ಟು ಮೇಲ್ಗಡೆ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ನಾನು, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತೋಗ್ಬಿಟ್ಟೆ ನಾನು ಅದು ವೀಡಿಯೋ ಮಾಡ್ಕೊಳೋದು. ಸೊ ಇದು ಇಷ್ಟು ಮಾಡಿಕೊಂಡು ಅಲ್ಲೇ ಒಂದು ಸಣ್ಣ ಜೋಕಾಲಿ ಇತ್ತು, ಅಲ್ಲಿ ಆಟಾಡಿಕೊಂಡು ವಾಪಸ್ ಮನೆಗೆ ಹೋದ್ವಿ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು.